ಇವತ್ತಿನ ಈ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕರ ಸ್ವಾತಂತ್ರ್ಯ ಸಂಘಟನೆ ವತಿಯಿಂದ ನಾವು ಹೋರಾಟವನ್ನು ಹಮ್ಮಿಕೊಂಡಿರುತ್ತೇವೆ. ಇವತ್ತಿನ ಮೂಲಭೂತ ವಿಷಯಗಳು ಯಾವುವಂದರೆ, ನಮ್ಮ ಬೀದರ್ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ 5-6 ತಿಂಗಳಿಂದ ಕೊಟ್ಟಿರುವುದಿಲ್ಲ. ಯಾಕೆ ಕೊಟ್ಟಿರೋದಿಲ್ಲ ಅನ್ನೋ ಅಧಿಕಾರಿಗಳನ್ನು ಭೇಟಿ ಮಾಡಿದಾಗ ಬಜೆಟ್ ಇಲ್ಲ ಅಂತ ಹೇಳ್ತಾರೆ. ಬೀದರ್ ಜಿಲ್ಲೆಯಲ್ಲಿ 5 ತಾಲೂಕುಗಳಲ್ಲಿ ಬೀದರ್, ಹುಮನಾಬಾದ್, ಬಸವ ಕಲ್ಯಾಣ, ಸಂತಪುರ ಅಲ್ಲಿ ಎಲ್ಲ ಕಡೆ ಪ್ರತಿ ತಿಂಗಳಿಗೊಂದ್ಸಲ ಗೌರವಧನ ಆಗಿರುತ್ತದೆ. ಬೀದರ್ ತಾಲೂಕದಲ್ಲಿ ಯಾಕಿಲ್ಲ ಅಂತ ಕೇಳಿದಾಗ, ನಾವು ನಮ್ಮ ಬೀದರ್ ತಾಲೂಕಿನಲ್ಲಿ ಹೆಚ್ಚಿನ ಅಂಗನವಾಡಿ ಕಾರ್ಯಕರ್ತರು ಇರುವುದರಿಂದ ಬಜೆಟ್ ಕೊರತೆಯಾಗಿದೆ. ಹೆಚ್ಚಿನ ಅಂಗನವಾಡಿ ಕಾರ್ಯಕರ್ತರು ಇದ್ದಿಂದು ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳಿಗೆ ಗೊತ್ತುಂಟು. ಅವರು ಹೆಚ್ಚುವರಿ ಬಜೆಟನ್ನು ತರಿಸ್ಕೊಂಡು ನಮಗೆ ಗೌರವಧನವನ್ನು ಮಾಡಬೇಕು. ಇದು ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳವರ ನಿರ್ಲಕ್ಷ್ಯತನದಿಂದ ನಮಗೆ ಗೌರವಧನವನ್ನು ವಿಳಂಬವಾಗಿದೆ ಎಂದು ತಿಳಿದು ಬಂದಿರುತ್ತದೆ. ನಮಗೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ನಡೆಸಲು ಗ್ಯಾಸ್ಗಳು ಕರೆಕ್ಟಾಗಿ ಸಪ್ಲೈ ಆಗ್ತಾ ಇಲ್ಲ, ಮೊಟ್ಟೆಗಳು ಕರೆಕ್ಟಾಗಿ ಸಪ್ಲೈ ಆಗ್ತಾ ಇಲ್ಲ. ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಅಡುಗೆಯನ್ನು ಬೇಯಿಸ್ಲಕ್ಕ ಪಾತ್ರೆಗಳಿಲ್ಲ. ರ್ಯಾಷನ್ ಕರೆಕ್ಟಾಗಿ ಕೊಡ್ತಾ ಇಲ್ಲ, ಕಳಪೆ ಮಟ್ಟದ ರ್ಯಾಷನ್ ಉಂಟಿದೆ. ನಮ್ಮ ಮುಖ್ಯಮಂತ್ರಿಯವರು, ನಮ್ಮ ಸಚಿವರು ಅಂಗನವಾಡಿ ಕೇಂದ್ರಗಳಿಂದ ನಾವು ಅಪೌಷ್ಟಿಕತೆ ಮಕ್ಕಳಿಗೆ ಅಪೌಷ್ಟಿಕತೆಯನ್ನು ಹೊಗಳಿಸಬೇಕೆಂದು ಸ್ಕೀಮ್ ತಂದಿದ್ದೇವೆ ಅಂತ ಹೇಳ್ತಾರೆ. ಹಿಂದೆ ಇಂದಿರಾ ಗಾಂಧಿ ಅವರು ಅದಕ್ಕೋಸ್ಕರನೇ ಅಂಗನವಾಡಿ ಕೇಂದ್ರಗಳು ತಂದಿದ್ದರು. ಆದರೆ ಈಗಾಗಲೇ ನಮ್ಮ ಸರ್ಕಾರ ಕೊಡುವಂಥ ಉಪಹಾರವು ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬರುವಂಥ ಮಕ್ಕಳದನ್ನು ಸೇವಿಸಿಕೊಂಡು ಅಪೌಷ್ಟಿಕತೆಗೆ ಒಳಗಾಗುತ್ತಲಿದ್ದಾರೆ. ನಾವು ಅಪೌಷ್ಟಿಕತೆ ಮಕ್ಕಳಿಗೆ ಗೋರ್ಮೆಂಟ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಂದಾಗ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ನಾವು ಮಕ್ಕಳಿಗೆ ತಾಯಿಂದರಿಗೆ ತಕೊಂಡು ನಾಯಿ ಬಾಗಿಲಿಗೆ ಕೂಡ್ತದ ಆ ಥರ ನಾವು ಕೂಡಬೇಕು. ಅಲ್ಲಿ ಆ ಅಪೌಷ್ಟಿಕತೆ ಮಕ್ಕಳಿಗೆ ಯಾವ ಮೆಡಿಸಿನ್ ಕೊಡ್ತಾ ಇಲ್ಲ. ಅಲ್ಲಿ ಬಂದಂಥ ತಾಯಿಂದರ ಪೇರೆಂಟ್ಸ್ಗೆ ಊಟ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಯಾರು ನಮ್ಮ ಜೊತೆ ಬರ್ತಾ ಇಲ್ಲ. ನೀವು ಒಂದು ವೇಳೆ ಅಲ್ಲಿಗೆ ತಂದಿಲ್ಲ ಅಂದರೆ ನಿಮ್ಗೆ ಅಮಾನತ್ ಮಾಡ್ತೀವಿ ಅಂತ ಒಂದು ದಬ್ಬಳಿಕೆ ಮಾಡ್ತಾರೆ. ಸೆನ್ಸಸ್ ಸರ್ವೆ ಮಾಡಬೇಕು, ಅದು ಮಾಡಲಿಲ್ಲ ಅಂದ್ರೆ ತಹಸೀಲ್ದಾರ್ ಕಡೆಯಿಂದ ನಿಮಗೆ ಅಮಾನತುಗೊಳಿಸ್ತೀವಿ ಅಂತ ದಬ್ಬಳಿಕೆ ಮಾಡ್ತಾರೆ. ನಮಗೆ ಆನೆಕೋಲಿನ ಗೋಲಿಗಳನ್ನು ಹಂಚಲು ಹೋಗೋದಿದ್ದಲ್ಲಿ DH ಅವ್ರ ಕಡೆಯಿಂದ DC ಅವ್ರ ಕಡೆಯಿಂದ ಅಮಾನತು ಮಾಡುತ್ತೆ ಅಂತಾರೆ. ನಮಗೆ ಉಚ್ಚ ನ್ಯಾಯಾಲಯವು ಅಂಗನವಾಡಿ ಕಾರ್ಯಕರ್ತರಿಗೆ ಹಲವಾರು ಇಲಾಖೆಗಳಿಂದ ಹೊರತುಪಡಿಸಿ ಅಂಗನವಾಡಿ ಕೇಂದ್ರಕ್ಕೆ ಶಾಲಾ ಪೂರ್ವ ಶಿಕ್ಷಣ ನಡೆಸಲು ಮೀಸಲಾಗಿ ಅಂಗನವಾಡಿ ಕಾರ್ಯಕರ್ತರೇ ಇರಬೇಕು ಅಂತೇಳಿ ಆದೇಶ ಇದ್ದರೂ ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಿ ನಮಗೆ ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಹಾಗೂ ಮೇಲ್ವಿಚಾರಕಿಯರು ಹಾಗೂ ಉಪನಿರ್ದೇಶಕರು ನಮಗೆ ಬಹಳ ದೌರ್ಜನ್ಯವನ್ನು ಮಾಡಿ ಪ್ರತಿಯೊಂದೊಂದು ಸ್ಕೀಮಿನಲ್ಲಿ ಅಂಗನವಾಡಿ ಕಾರ್ಯಕರ್ತರನ್ನೇ ತೊಡಗಿಸ್ತಾರೆ. ನಮಗೆ ಬಹಳ ಸಮಸ್ಯೆ ಆಗುತ್ತಲಿದೆ. ನಾವು ಅಂಗನವಾಡಿ ಕೇಂದ್ರ ನಡೆಸಬೇಕಾ? ಅಲ್ಲಿ ಅಂಗನವಾಡಿ ಕೇಂದ್ರ ನಡೆಸಲಿಲ್ಲ, ಇವತ್ತು ಲಾಕ್ ಇದೆ ಅಂದ್ರೆ ನ್ಯಾಯಾಧೀಶರು ಹೋಗ್ತಾರೆ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಮಾಡಲು. ಅವ್ರಿಗೆ ಯಾವ ಮಾಹಿತಿ ಇರೋದಿಲ್ಲ. ಅಂಗನವಾಡಿ ಕೇಂದ್ರಕ್ಕೆ ಲಾಕ್ ಇದೆ ಎಂದು ನ್ಯಾಯಾಧೀಶರು ಅದನ್ನು ಹೈಕೋರ್ಟಿಗೆ ರಿಪೋರ್ಟ್ ಕಳಿಸ್ತಾರೆ. ನಾವು ಅದರ ಬಲಿಪಶು ಆಗಬೇಕಾ? ಸೇವೆ ಮಾಡಬೇಕಾ? ಆಮೇಲೆ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮಕ್ಕಳಿಗೆ ಉಪಹಾರ ಕೊಟ್ಟಿಲ್ಲ ಅಂದ್ರೆ ಆ ಗ್ರಾಮಸ್ಥರು ನಮಗೆ ತೊಂದರೆ ಮಾಡ್ತಾರೆ. ನಾವೇನು ಗ್ರಾಮಸ್ಥರಿಗೆ ಬಲಿಪಶು ಆಗಬೇಕಾ? ನಮಗೊಂದು ಅರ್ಥ ಆಗ್ತಾ ಇಲ್ಲ. ನಾವು ಬೀದರ್ ತಾಲೂಕದಲ್ಲಿ ಬಹಳ ಗೊಂದಲದಲ್ಲಿ ಸೇವೆಗಳು ಮಾಡ್ತಾ ಇಲ್ಲಿದ್ದೇವೆ. ನಮ್ಮ ಹೈಯರ್ ಆಫೀಸರ್ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ನಮ್ಮ DD ಅವರು ಹಾಗೂ ನಮ್ಮ ಶಿಶು ಅಭಿವೃದ್ಧಿ ಅವರು ನಿರ್ಲಕ್ಷ್ಯತನದಿಂದ ಅಂಗನವಾಡಿ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಆಗೋದು ಒಂದು ಕಡಿಮೆ ಆಗ್ತಾ ಇಲ್ಲ. ನಮಗೆ ಈಗಾಗಲೇ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ 2016ರಿಂದ ಸಹಾಯಕರಿಲ್ಲ ಅಂತ ಕೆಲವೊಂದು ಅಂಗನವಾಡಿ ಕಾರ್ಯಕರ್ತರು BP ಪೇಷೆಂಟು, ಶುಗರ್ ಪೇಷೆಂಟು, ಹಾರ್ಟ್ ಪೇಷೆಂಟು, ಥೈರಾಯ್ಡ್ ಪೇಷೆಂಟು, ಹರಳಿ ಪೇಷೆಂಟು, ಅಸ್ತಮಾ ಪೇಷೆಂಟು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ವಯಸ್ಸಾಗಿನವರು ಇದ್ದಿದ್ದಾರೆ. ಅಂಥವ್ರು ಹೆಲ್ಪರ್ ಇಲ್ಲದೇ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಲು ಆಗುತ್ತಿಲ್ಲ. ಕೂಡಲೇ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಸಹಾಯಕರನ್ನು ನೇಮಕ ಮಾಡಬೇಕು. ಕೆಲವೊಂದು ಕಡೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಇನ್ಚಾರ್ಜ್ಗೆ ಹೋಗಿದಾಗ ನಮ್ಮ ಕೇಂದ್ರಗಳಲ್ಲಿ ಹಾಕಿದೆ ಅಂತ ರಿಪೋರ್ಟ್ ಮಾಡ್ತಾರೆ. ನಮ್ಮ ಕೇಂದ್ರದಲ್ಲಿ ಇದ್ದಾಗ ಇನ್ಚಾರ್ಜ್ ಅಂಗನವಾಡಿ ಕೇಂದ್ರಗಳಲ್ಲಿ ಹಾಕಿದೆ ಅಂತೆ ಭಾಳ ಸಮಸ್ಯೆಗೆ ಒಳಗಾಗುತ್ತಲಿದೆ. ಎಲ್ಲ ಕಡೆ ಕೂಡಲೇ ಸೆಲೆಕ್ಷನ್ ಅನ್ನು ಮಾಡಬೇಕು. ಹಾಗೂ ನಮ್ಮ 10ನೇ ಪಾಸಾದಂಥ ಅಂಗನವಾಡಿ ಕಾರ್ಯಕರ್ತರನ್ನು ಕೂಡಲೇ ಮುಂಬಡ್ತಿ ಮಾಡಬೇಕು. ಮುಂಬಡ್ತಿ 3 ತಿಂಗಳ ಮೊದಲಾಗಿ ಅರ್ಜಿಗಳನ್ನು ಸ್ವೀಕರಿಸಿ ಸಹಾಯಕರಿಂದ ಕಾರ್ಯಕರ್ತರನ್ನು ಮುಂಬಡಿಸಬೇಕಂತ ಸರ್ಕಾರದ ಆದೇಶ ಇದ್ದರೂ 1 ವರ್ಷ ಆದರೂ ಇಲ್ಲಿವರೆಗೂ ಯಾವ ಮುಂಬಡ್ತಿಗಳನ್ನು ಮಾಡಿರೋದಿಲ್ಲ. ಇದು ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಯವರ ನಿರ್ಲಕ್ಷ್ಯತೆಯಿಂದ
ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ. ಒಂದು ವೇಳೆ ಒಂದು ವಾರದಲ್ಲಿ ಸರಿ ಆಗಲಿಲ್ಲ ಅಂದರೆ ಕೂಡಲೇ ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಯವರನ್ನು ವರ್ಗಾವಣೆ ಮಾಡಬೇಕೆಂದು ನಮ್ಮೆಲ್ಲ ಸಂಘಟನೆಯ ನಮ್ಮ ಬೀದರ್ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರ ಒತ್ತಾಯವಾಗಿರುತ್ತದೆ. ಒಂದು ವೇಳೆ ಒಂದು ವಾರದಲ್ಲಿ ಇವೆಲ್ಲ ಸರಿಪಡಿಸಲಿಲ್ಲ, ನಾವು ಉಗ್ರ ಹೋರಾಟ ಮಾಡಿ ರಸ್ತೆ ರೋಕೋ ಆಂದೋಲನವನ್ನು ಮಾಡಿ ನಾವು ಇದನ್ನು ಬೆಂಗಳೂರುವರೆಗೂ ಹೋರಾಟ ಮಾಡಲು ಸಿದ್ಧರಾಗಿರ್ತೇವೆ ಎಂದು ಮುನ್ನೆಚ್ಚರಿಕೆ ಕೊಟ್ಟು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಾನು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕರ ಸ್ವಾತಂತ್ರ್ಯ ಸಂಘಟನೆಯ ಜಿಲ್ಲಾಧ್ಯಕ್ಷ ಲಕ್ಷ್ಮೀ ದಂಡೆಯಾಗಿ ಹೇಳ್ತಾರೆ. ಇಲ್ಲಿ ಏನು ಸರ್ಕಾರದಿಂದ ಅನುದಾನ ಹೊಂಟಿಲ್ಲ ನಿಮಗೂ ಏನು ಇಲ್ಲಿ ಜಿಲ್ಲಾ ಆಫೀಸರ್ನಿಂದ ಸರ್ಕಾರದವರಿಗೆ ನಮ್ಮ ಜಂಟಿ ನಿರ್ದೇಶಕರಿಗೆ ಕೇಳಿದಾಗ ನಾವೆಲ್ಲ ಕಡೆ ಬಜೆಟ್ ಕೊಟ್ಟಿದ್ದೇವಮ್ಮ ಅಂತ ಹೇಳ್ತಾರೆ. ನಮ್ಮ ಬೀದರ್ದಲ್ಲಿ ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಅವರು ನಮಗೆ ಬಜೆಟ್ ಬಂದಿಲ್ಲ ಅಂತ ಹೇಳ್ತಾರೆ. ನಮಗೆ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರು ಇದ್ದಿರೋದ್ರಿಂದ ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಯವರು ಹೆಚ್ಚುವರಿ ಬಜೆಟನ್ನು ತರಿಸ್ಕೊಂಡು ಮಾಡುವಂಥದ್ದು ಅವ್ರ ಕರ್ತವ್ಯ ಆಗಿದೆ. ಅವ್ರ ನಿರ್ಲಕ್ಷ್ಯತನವನ್ನು ಮಾಡಿ ಹೆಚ್ಚುವರಿ ಬಜೆಟ್ ತರಲಾರದೇ ನಮಗೆ ಗೌರವಧನವನ್ನು ನಿಲ್ಲಿಸಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ನಮ್ಮ ಮಕ್ಕಳಿಗೆಲ್ಲ ಫೀಸ್ ಕಟ್ಲಕ್ಕಿಲ್ಲ, ಕೆಲವೊಂದು ಗಂಡದರು ಸತ್ತಿದ್ದಾರೆ, ಕೆಲವೊಬ್ಬರಿಗೆ ಮನೆ ಕಿರಾಯಿ ಕೊಡಬೇಕು, ಕೆಲವೊಬ್ಬರಿಗೆ ಉಪಜೀವನ ನಡೆಸಲು ಭಾಳ ತೊಂದರೆ ಆಗಿದೆ. ನಾವೀಗೆಲ್ಲ ಅಂಗನವಾಡಿ ಕಾರ್ಯಕರ್ತರು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ನಿರ್ಲಕ್ಷ್ಯತನದಿಂದ ನಾವು ಸಾವಿಗೆ ತುತ್ತಾಗುವ ಸಮಯ ಬಂದಿದೆ. ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಅವ್ರದ್ದೇ ನಿರ್ಲಕ್ಷ್ಯತನವಾಗಿದೆ. ಎಷ್ಟು ತಿಂಗಳದು ಪಗಾರ? 6 ತಿಂಗಳಿಂದ ಬರಬೇಕು, 1 ತಿಂಗಳದ್ದು ಮಾಡಿದ್ದಾರೆ. ಎಲ್ಲ ತಾಲೂಕದಲ್ಲಿ ಬಸವ ಕಲ್ಯಾಣ, ಹುಮನಾಬಾದ್, ಔರಾದ್, ಸಂತಪುರ್, ಬಾಲ್ಕಿ ಪ್ರತಿ ತಿಂಗಳಿಗೆ ಒಂದು ಸಲ ಪಗಾರ ಆಗುತ್ತೆ. ನಮ್ಮ ಬೀದರ್ ತಾಲೂಕದಲ್ಲಿ ಆಗೋದು.